ಹಾಂ ಸರ್. ಫ್ರೀ ಇದ್ದೀರಾ? ಹಾಂ ಸರ್ ಫ್ರೀ ಇದ್ದೀನಿ. ನಿನ್ನೆ ನಾನು ಸಿಗ್ನಲಲ್ಲಿ ಇದ್ದೆ ಸರ್, ಹೊರಗಡೆ ಬಂದು ಫೋನ್ ಮಾಡೋಣ ಅನಿಸ್ತಿದ್ದೆ, ಮತ್ತು ನಾನು ಮೂಟೆ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಇರಲಿ ಇರಲಿ. ಈಗ ಹಾಂ ಸರ್. ಗಾಡಿ ಕಳಿಸಿರಲ್ಲ, ಯಾವುದದು? ಬಜಾಜು? ಸರ್ ಬಜಾಜು ಮ್ಯಾಕ್ಸಿಮ ಸರ್ ಅದು. ಓಕೆ, ಯಾವ್ದು ಮಾಡಲು? ಸರ್ 2017 ಸರ್ ಅದು. ಓಕೆ, ಓನರು? ಸರ್ 2ನೇ ಓನರ್ ಸರ್ ನಾನು. ತೊಗೊಂಡವರು 3ನೇ ಓನರ್ ಆಗ್ತಾರೆ ಸರ್. ಎಫ್ ಸಿ ಇನ್ಸೂರೆನ್ಸ್ ಆಗಿ ಏನೊಂದು 1.5-2 ತಿಂಗಳಾಗಿದೆ ಸರ್ ಅಷ್ಟೇ. ಹಾಂ ಹಾಂ. ಹಾಂ ಎಷ್ಟು ಸರ್. ಓಡಿದೆ ಗಾಡಿ? ಸರ್ ಅದು ರೀಡಿಂಗು ಇದು ಕೇಬಲ್ಲು ಕಟ್ಟಾಗಿದೆ ಸರ್, ಅದು ನಾವು ಹಂಗೆ ಬಿಟ್ಟಿದ್ದೀವಿ, ಅದೇನೇನು ಹಾಕ್ಸಿಲ್ಲ. ಹಾಂ ಅದರಲ್ಲಿ 46,000 ಚಿಲ್ಲರೆ ಓಡಿದೆ ಸರ್ ಅದು. ಅದು ಕೇಬಲ್ ಕಟ್ಟಾಗಿದೆ. ಈಗ ನಾವು ಹಾಕ್ಸಿದ್ರೆ ಮತ್ತೆ ರೀಡಿಂಗ್ ತೆಗ್ಸಿದಾರೆ ಅನ್ಕೊಂತಾರೆ ಅಂತೇಳಿ ಅದು ಕೇಬಲ್ ಸಮೇತ ಹಂಗೆ ಬಿಟ್ಟಿದ್ದೀವಿ ಸರ್ ಅದು. ಓಕೆ. ಆಮೇಲೆ 2 ಟೈರು ಫ್ರೆಶ್ ಇದೆ ಸರ್ ಹಿಂದ್ಗಡೆ. ಅದು ಹಾಂ. ಮುಂದ್ಗಡೆ ಒಂದು ಟೈರ್ ಹಾಕ್ಸ್ಕೋಬೇಕು ಸರ್. ಓಕೆ. ಕಂಡೀಷನ್ ಎಲ್ಲ ಚೆನ್ನಾಯ್ತಾ? ಸರ್ ಗಾಡಿ A to Z ಇಂಜಿನ್ ಕೆಲಸ ಮಾಡಿಸಿದ್ದೀನಿ ಸರ್ ನಾನೇ. ಅದು ಆ್ಯಕ್ಚುಲಿ ನಾನು ಗಾಡಿ ಯೂಸ್ ಅಂತ ತೊಗೊಂಡಿದ್ದೆ ಸರ್. ಅದು ನನಗೆ ಈ ಗಾಡಿ ಸೆಟ್ ಆಗ್ತಾ ಇಲ್ಲ. ನಾವು ಸ್ವಲ್ಪ ಕೊರಿಯರ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡ ಗಾಡಿ ಬೇಕಂತೇಳಿ ನಾನು ಅಪ್ ಟು A to Z ರೆಡಿ ಮಾಡಿಸಿದ್ದೆ ಸರ್. ಕಾರ್ಬೇಟ್ರ್ ಆಗಲಿ ಇಂಜಿನಿಂದ A to Z ಕೆಲಸ ಇದೆ, ಕೆಲಸ ಮಾಡಿಸಿದ್ದೀನಿ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. A to Z ಕೆಲಸ ಆಗಿದೆ ಸರ್. ಸ್ವಲ್ಪ ಸಸ್ಪೆನ್ಷನ್ ಒಂದು ಕೆಲಸ ಮಾಡಿಸ್ಕೋಬೇಕು, ಶಾಕ್ ಅಬ್ಸರ್ವ್ಗಳದ್ದೊಂದು ಮಾಡಿಸ್ಕೋಬೇಕು. ಅದು ಬಿಟ್ಟರೆ ಮತ್ತೆ ಬೇರೆ ಬಾಕಿ ಏನು ಕೆಲಸ ಇಲ್ಲ ಸರ್. ಓಕೆ. ಗಾಡಿ ಟಚಪ್ ರೀಪೇಂಟು ಏನಾದರೂ? ಸರ್ ರೀಪೇಂಟ್ ಅಂತ ಏನಿಲ್ಲ ಸರ್. ಪ್ಲಾಟ್ಫಾರಮ್ಮು ಸ್ವಲ್ಪ ಕ್ವಾಲಿಟಿ ಎಲ್ಲ ಇದಾಗಿತ್ತಲ್ಲ, ಒಳಗಡೆ ಪ್ಲಾಟ್ಫಾರಮ್ಗೆಲ್ಲ ಪೇಂಟ್ ನಾನೇ ಮಾಡ್ಕೊಂಡಿದ್ದೆ ಸರ್. ಅದು ಇನ್ನೊಂದು ಓನ್ ಯೂಸಿಗೆ ಅಂತೇಳಿ ನಾನೇ ಮಾಡ್ಕೊಂಡಿದ್ದೆ. ಟಚಪ್ ಅಂತ ಹೇಳಿದರೆ ಸೈಡ್ ಒಂದು 2 ಕಡೆ ಡೆಂಟ್ ಆಗಿದೆ ಸರ್ ಅಷ್ಟೇ. ಹಾಂ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಸರ್ ಫೈನಾನ್ಸ್ ಏನಿಲ್ಲ ಸರ್, ಫುಲ್ ಕ್ಲಿಯರೆನ್ಸ್ ಇದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರಲ್ಲಿ ಇದೆ, ಎಲ್ಲ A to Z ರೆಡಿ ಇದೆ ಸರ್. ಏನು ಫೈನಾನ್ಸ್ ಗಿನಾನ್ಸಲ್ಲಿ ಏನೂ ಇಲ್ಲ. ಗಾಡಿ ತೊಗೊಳೋದು ರೆಡಿ, ಸಣ್ಣ ಪುಟ್ಟ ರೆಡಿ ಮಾಡ್ಕೊಂಡು ಬೇಕಂದ್ರೆ ಅವರು ಯೂಸ್ ಮಾಡ್ಕೋಬೋದು ಸರ್. ಅಪ್ ಟು A to Z ಗಾಡಿ ರೆಡಿ ಇದೆ ಸರ್. ಯಾಕಂದರೆ ನಾನು ದುಡ್ಕೊಂಡು ತಿನ್ನೋಕ್ಕಂತಾನೆ ಮಾಡಿದ್ದು, ಬೇರೆಯವ್ರಿಗೆ ಕೊಟ್ಟರು ಅದು 4 ಜನ ಯೂಸ್ ಆಗಬೇಕು. ಅದು ನಾನು ಆ ಪರ್ಪಸ್ಸಿಗೆ ನಾನು ಇದು ಮಾಡ್ತಿದ್ದೆ ಸರ್. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ, ಬಟ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತಲ್ಲ, ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಓಕೆ ಸರ್. ಈ ಗಾಡಿ ಇರೋದೆಲ್ಲಿ? ಸರ್ ಗಾಡಿ ಇರೋದು ಶಿವಮೊಗ್ಗ ಸರ್. ಶಿವಮೊಗ್ಗ ಟೌನ್. ಹಾಂ ಸರ್, ಶಿವಮೊಗ್ಗ ನಮ್ಮ ಬಸ್ ಸ್ಟ್ಯಾಂಡ್ ನಿಯರ್ ಬೈನೇ ಮನೆ ಸರ್. ಹಾಂ ಹಾಂ. ಆ ಬಸ್ ಸ್ಟ್ಯಾಂಡ್ ನಿಯರ್ ಬೈನೇ ಇರುತ್ತೆ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1.80 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ನಾನು ರೀಸನೇಬಲ್ ಮಾಡಿಕೊಡ್ತೀನಿ ಸರ್. ಇನ್ನೂ ಕಡಿಮೆ ಮಾಡ್ತೀರಾ? ಹಾಂ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ, ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಂದಿದ್ದರೆ 10,000 ರೂಪಾಯಿ ನಾನು ನಿಮಗೋಸ್ಕರ ಬಿಟ್ಕೊಡ್ತೀನಿ ಸರ್. ಅಷ್ಟೇನಾ? ಹಾಂ ಸರ್. ಅಷ್ಟೇನಾ ಅಂದೆ? 10,000 ಬಿಟ್ಕೊಡ್ತೀನಿ ಸರ್. A to Z ಡಾಕ್ಯುಮೆಂಟ್ ರೆಡಿ ಇದೆ, ಇಂಜಿನ್ಗೆಲ್ಲ ರೆಡಿ ಇದೆ. ಗಾಡಿ ಸರ್ ಸ್ಟಾರ್ಟ್ ಮಾಡಿದರೆ ಅವರಿಗೆ ಗೊತ್ತಾಗುತ್ತೆ ಸರ್. ನಾನು ಆ ಥರ ಮೋಸ ಮಾಡಿ ಕೊಡ್ಬೇಕನ್ನೋದು ಏನಿಲ್ಲ. ಯಾಕಂದರೆ ನಿಮ್ಮ ಕಡೆಯಿಂದ ಬಂದರೆ 10,000 ಬಿಡ್ತಾ ಇದ್ದೀರಲ್ಲ ಸರ್, ನಿಮಗೋಸ್ಕರ ಬಿಡ್ತಾ ಇದ್ದೀವಿ. ಹಾಂ, ಫ್ರಂಟ್ ಇನ್ನೊಂದು ಟೈರ್ ಒಂದು ಹಾಕ್ಸ್ಕೋಬೇಕು ಸರ್. ಸಸ್ಪೆನ್ಷನ್ ಇನ್ನೊಂದು ಸ್ವಲ್ಪ ಸೈಡ್ ಟಚಪ್ ಆಗಿರೋದು ಮಾಡಿಸ್ಕೊಂಡ್ರೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್, ಮತ್ತೇನು ಪ್ರಾಬ್ಲಮ್ ಇಲ್ಲ. ಹಾಂ ಸರ್. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.